करावली न्यूज नेटवर्क के स्वागत। नाजरीन कराम, करावली न्यूज नेटवर्क के एक और वीडियो में आप सबों को खुश आमदीद। चंद रोज कबल भटकल स्कूल ड्राइवर्स यूनियन की तरफ से चीफ ऑफिसर भटकल और टाउन पुलिस स्टेशन में एक मेमोरेंडम दिया गया था। भटकल सुल्तानी स्ट्रीट में जो फ्रूट दुकानें और सब्जी बेचने वाले फुटपाथ से आगे आके बैठ जाते हैं और फ्रूट स्टॉल वाले भी अपने फलों को आगे लगा के रखते हैं, जिसकी वजह से स्कूल टेम्पू को ले जाने के लिए बहुत तकलीफ होती है और हम बच्चों को स्कूल लेट लेकर पहुंच जाते हैं। लिहाजा आपसे गुजारिश है कि हमारे स्कूल के औकात में रोड को क्लियर रखें। आज उनकी इस अर्जी के बेस पर म्युनिसिपल चीफ ऑफिसर मेस्ता और हेल्थ ऑफिसर सुजिया और उनकी पूरी टीम ने एक मुहिम को अंजाम दिया। फ्रूट्स की दुकानों और सब्जी बेचने वाली औरतों को पीछे करके ट्रैफिक आने जाने वाले रास्तों को क्लियर कर दिया। इस काम को खत्म होते ही चंद और नौजवानों ने चीफ ऑफिसर से आकर शिकायत की कि आपके म्युनिसिपल ऑफिस के सामने ही फुटपाथ पर गैर कानूनी तौर पर चप्पल सीने वाले अपनी दुकानों को सजाए बैठे हैं, उनको आप क्यों नहीं हटाते हैं? उसी को लगकर एक दरगाह भी है और उसी कंपाउंड के अंदर दरगाह की बेहुरमती भी हो रही है और आप खामोश बैठे क्या तमाशा देख रहे हैं? कंपाउंड के अंदर शराब की बोतलें, चप्पलें और न जाने क्या क्या चीजें हमने वहां पर देखी। हम आपको ये पूरी चीजें इस वीडियो के जरिए दिखाने जा रहे हैं। हमारी ये वीडियो आखिर तक देखें और हो सके तो इस वीडियो को आगे तक शेयर करें। लाइक और शेयर करके बेल आइकन को दबाएं। दोबारा एक और नई वीडियो के साथ हम आपसे रूबरू होंगे। तब तक के लिए हमें इजाजत दें। ಪುರಸಭೆ ಭಟ್ಕಳದಿಂದ ಮುಖ್ಯಾಧಿಕಾರಿಯಾಗಿ NMS ಮಾತಾಡೋದು ಸರ್। ನಮ್ದು ಈಗ ಏನಾಗಿದೆ ಅಂದ್ರೆ ಭಟ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಎಲ್ಲರಿಗೂ ಕೂಡ ತಿಳಿಸಿದ್ದೇವೆ, ಡ್ರೈನ್ ಮೇಲೆ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಮುಗ್ಗಟ್ಟೆಗಳನ್ನು ಹಾಕಬಾರ್ದು ಅಂತ ಹೇಳಿ। ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಡ್ರೈನಲ್ಲಿ ಹಾಕಿದ್ರೆ ಕಸ ಎಲ್ಲ ಕಡ್ಡಿ ಎಲ್ಲ ಅದರಲ್ಲಿ ಕಸ ಹಾಕಿದ ನಂತರ ಮಳೆಗಾಲಕ್ಕೆ ಸಮಸ್ಯೆ ಆಗ್ತದೆ, ಅಲ್ಲಿಂದ ನೀರು ತುಂಬೋದು, ಮನೆಗೆ ನೀರು ಹೋಗೋದೆಲ್ಲ ಲಾಸ್ಟ್ ಟೈಮ್ ಭಟ್ಕಳದಲ್ಲಿ ಸಮಸ್ಯೆ ತುಂಬ ಆಗಿದೆ। ಇದನ್ನು ಇದು ಮಾಡಬೇಕಂತೇಳಿ ನಾನು ಈಗಾಗಲೇ ಟೆಂಡರ್ ಕೂಡ ಹೂಳೆತ್ತು ಕಾಮಗಾರಿ ಟೆಂಡರ್ ಕೂಡ ಕರೆದಿದ್ದೇನೆ। ಮತ್ತೆ IRBದು ಕೂಡ ಮೇಲಿಂದು ಡ್ರೈನ್ ಮಾಡ್ಲಿಕ್ಕೆ ಅವರಿಗೂ ಕೂಡ ಮೊನ್ನೆ AC ಮೀಟಿಂಗಲ್ಲಿ ಹೇಳಿದ್ದೇನೆ। ಮತ್ತೆ ಈಗ ಫುಟ್ಪಾತಲ್ಲಿ ಏನಾಗಿದೆ ಸುಲ್ತಾನ್ ಸ್ಟ್ರೀಟಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಎಲ್ಲ ಡ್ರೈವರ್ ಅಸೋಸಿಯೇಷನ್ ಅವರು ನಮಗೊಂದು ಮನವಿ ಕೊಟ್ಟಿದ್ರು, ನಮಗೆ ಇಲ್ಲಿ ಓಡಾಟಕ್ಕೆ ತೊಂದರೆ ಆಗ್ತದೆ, ಎಲ್ಲ ಅಂಗಡಿಕಾರರು ಎಲ್ಲ ಡ್ರೈನ್ ಮೇಲೆ ಫುಟ್ಪಾತ್ ಮೇಲೆ ಎಲ್ಲ ತಮ್ಮ ಅಂಗಡಿಗಳನ್ನು ಮುಗ್ಗಟ್ಟನ್ನು ಇಡ್ತಾರೆ ಅಂತೇಳಿ ಆ ಒಂದು ಮನವಿಗಳ ಮೇಲೆ ನಾವು ಇಲ್ಲಿ ಬಂದಾಗ ಅವರು ಹೇಳಿದ್ದು ನಿಜ ಇದೆ। ಇಲ್ಲಿ ಡ್ರೈನ್ ಮೇಲೆ ಅವರು ಫುಟ್ಪಾತ್ ಮೇಲೆ ಫ್ರೂಟ್ಸ್ ಅಂಗಡಿಗಳನ್ನು ಹಾಕಿದ್ದು ನೋಡಿ ಬಂದಿದೆ। ಈಗ ನಾನು ಎಲ್ಲರಿಗೂ ಕೂಡ ಫ್ರೂಟ್ಸ್ ಅಂಗಡಿ ಎಲ್ಲ ತೆಗೆಸಿದ್ದೇನೆ ಮತ್ತು ಅವರಿಗೆ ವಾರ್ನ್ ಕೂಡ ಮಾಡಿದ್ದೇನೆ, ಇನ್ನು ಮುಂದೆ ಫ್ರೂಟ್ಸ್ ಅಂಗಡಿಗಳು ಡ್ರೈನ್ ಮೇಲೆ ಬರಬಾರ್ದು। ಆಮೇಲೆ ಆ ಥರ ಏನಾದ್ರು ಬಂದರೆ ಮುಂದಿನ ದಿನಗಳಲ್ಲಿ ನಾವು ಮುನ್ಸಿಪಲ್ ಕಾಯ್ದೆ ಪ್ರಕಾರ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೇವೆ। ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಏನಂತ ಹೇಳಿದರೆ ನಮ್ಮದು ಫುಟ್ಪಾತ್ ಮೇಲಾಗಲಿ ಅಥವಾ ಡ್ರೈನ್ ಮೇಲಾಗಲಿ ಯಾವುದೇ ಅಂಗಡಿಗಳನ್ನು ಇಡಬೇಡಿ। ನೀವು ಅಂಗಡಿಗಳನ್ನೇನು ಇಡೋದಾದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಇಡಿ, ಮತ್ತೆ ಸ್ವಲ್ಪ ಸೈಡಿಗೆ ಇಡಿ। ಯಾಕಂತ ಹೇಳಿದ್ರೆ ಓಡಾಟ, ಮಕ್ಕಳು ಸ್ಕೂಲ್ ಕೂಡ ಹತ್ರ ಇದೆ, ಮಕ್ಕಳು ಓಡಾಡ್ತಾ ಇರ್ತಾರೆ, ಗಾಡಿ ಓಡಾಡ್ತಾ ಇರ್ತದೆ, ಆಕ್ಸಿಡೆಂಟ್ಗಳಾಗ್ತದೆ, ಈ ಥರ ಒಂದು ಅನಾನುಕೂಲ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತದೆ। ಇವೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ಸಾರ್ವಜನಿಕರು
ಮತ್ತೆ ಅಂಗಡಿಕಾರರು ನಮಗೆ ಕೋಆಪರೇಟಿವ್ ಮಾಡಿದ್ರೆ ಮುನ್ಸಿಪಾಲಿಟಿಯವರು 24x7 ಅಂದ್ರೆ ಯಾವತ್ತು ನಿಮ್ಮ ಜೊತೆಗೆ ಸನ್ನದ್ಧರಿದ್ದೇವೆ, ನಾವು ಸಾರ್ವಜನಿಕ ಸೇವೆ ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ, ನಿಮ್ಮ ಸೇವೆಯನ್ನು ನಾವು ಯಾವತ್ತೂ ಕೊಡ್ತೇವೆ. ದಯವಿಟ್ಟು ಅಂಗಡಿಗಳ ರಸ್ತೆ ಹತ್ರ ಮತ್ತೆ ಫುಟ್ಪಾತ್ ಮೇಲೆ, ಡ್ರೈನ್ ಮೇಲೆ ಯಾವುದೇ ಅಂಗಡಿಗಳನ್ನು ಇಡಬಾರ್ದು. ಇವತ್ತಿಂದ ಒಂದು ಸುಲ್ತಾನ್ ಸ್ಟ್ರೀಟ್ ಹತ್ರ ಒಂದು ಡ್ರೈವ್ ಮಾಡಿದ್ದೇವೆ. ಇವತ್ತೊಂದು ಪೋರ್ಷನ್ ತೆಗೆದಿದ್ದೇವೆ. ಇನ್ನು ಮುಂದೆ ಏನೂ ಆಗದಂಗೆ ಎಲ್ಲರೂ ಸಹಕರಿಸಬೇಕಾಗಿ ಕೋರ್ಕೊಳ್ತೀವಿ.